श्रीगुरुभ्यो नमः। नारायणाय परिपूर्णगुणार्णवाय विश्वोदयस्थितिलयो नियतिप्रदाय ज्ञानप्रदाय विबुधासुरसौख्यदुःख सत्कारणाय वितथाय नमो नमस्ते। नारायणं सुरगुरुं जगदेकनाथं भक्तप्रियं सकललोकनमस्कृतं च त्रैगुण्यवर्जितमजं विभुमाद्यमीशं वन्दे भवघ्नममरासुरसिद्धवन्द्यं। नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरये। कृष्णाय वासुदेवाय हरे परमात्मने प्रणतः क्लेशनाशाय गोविंदाय नमो नमः। ಶ್ರೀಮನ್ ಮಹಾಭಾರತ ತಾತ್ಪರ್ಯ ನಿರ್ಣಯ 25ನೇ ಅಧ್ಯಾಯದಲ್ಲಿ 101ನೇ ಶ್ಲೋಕ. ದ್ರೋಣೋ ದ್ರೋಣಿರ್ಭಗದತ್ತಃ ಕೃಪಶ್ಚ ಸಚಿತ್ರಸೇನಃ ಅಭ್ಯಯುರ್ಭೀಮಸೇನಂ ಸರ್ವಾಂಶ್ಚ ತಾನ್ ವಿಮುಖೀಕೃತ್ಯ ಭೀಮಃ ಸಚಿತ್ರಸೇನಾಯ ಗದಾಂ ಸಮಾದದೆ. ನಿನ್ನೆ ದಿವಸ ನೋಡಿದಂತೆ ದುರ್ಯೋಧನ ಅಭಿಮನ್ಯುವಿನ ಹತ್ರ ಯುದ್ಧಕ್ಕೆ ಅಂತ ಬರ್ತಾ ಇದ್ದಾನೆ. ಅಭಿಮನ್ಯುವಿನ ಸೂತನನ್ನು ಅಂದರೆ ಸಾರಥಿಯನ್ನು ಕೂಡ ಸಂಹಾರ ಮಾಡಿಬಿಡ್ತಾನೆ ದುರ್ಯೋಧನ. ಆಗ ಭೀಮಸೇನ ದುರ್ಯೋಧನನ ಹತ್ರ ಬಂದ ಹಾಗೆ ಅಂತ ಬಂದು ಧೃತರಾಷ್ಟ್ರಜಸ್ಯ ಅಂದರೆ ದುರ್ಯೋಧನನ ಕುದುರೆಗಳನ್ನು ಸಂಹಾರ ಮಾಡಿದ ಹಾಗೆ ಅಂತ ನೋಡಿದ್ದೀವಿ. ಅದಾದ ಮೇಲೆ ಏನಾಯಿತು ಹಾಗೆ ಅಂತ ಇಲ್ಲಿ ಬರುತ್ತದೆ. ದ್ರೋಣಾಚಾರ್ಯರು ಮತ್ತು ಅಶ್ವತ್ಥಾಮಾಚಾರ್ಯರು, ಭಗದತ್ತ, ಕೃಪ ಇವರೆಲ್ಲರೂ ಕೂಡ ಚಿತ್ರಸೇನ ಅವರು ಸಮೇತ ಭೀಮಸೇನಂ ಅಭ್ಯಯು, ಚಿತ್ರಸೇನ ಸಮೇತನಾಗಿದ್ದ ಭೀಮಸೇನ ದೇವರನ್ನ ಅವರು ಯುದ್ಧಕ್ಕೆ ಅಂತ ಬರ್ತಾ ಇದ್ದಾರೆ. ತದಾ ಸಹ ಭೀಮಸೇನ ತಾನ್ ಸರ್ವಾನ್ ವಿಮುಖೀಕೃತ್ಯ, ಚಿತ್ರಸೇನ, ದ್ರೋಣ, ಅಶ್ವತ್ಥಾಮ ಮುಂತಾದ ಎಲ್ಲರನ್ನೂ ಕೂಡ ಭೀಮಸೇನ ದೇವರು ವಿಮುಖೀಕೃತ್ಯ ಅಂದರೆ ಅವರನ್ನೆಲ್ಲ ಸೋಲಿಸಿ ಚಿತ್ರಸೇನೆಯ ಜೊತೆಗೆ ಸಂಹಾರ ಮಾಡಬೇಕು ಅಂತ ಹೇಳಿ, ಅದರ ಜೊತೆಗೆ ಯುದ್ಧ ಮಾಡಬೇಕು ಅಂತ ಹೇಳಿ ಗದಾಂ ಸಮಾದದೆ, ಗದೆಯನ್ನ ತೆಗಿತಾರೆ. ತಾಮುದ್ಯತಾಂ ವೀಕ್ಷ್ಯ ಪರಾದ್ರವಂಸ್ತೆ ಸಚಿತ್ರಸೇನಶ್ಚ ರಥಾದವಪ್ಲುತಃ ಸಂಚೂರ್ಣಿತೋ ಗದಯ ತದ್ರತಶ್ಚ ತಜ್ಜೀವನೇನೋಧೃಷಿತಾಶ್ಚ ಕೌರವಾಃ. ಉದ್ಯತಾಂ ತಾಂ ಗದಾಂ ವೀಕ್ಷ್ಯ, ಭೀಮಸೇನ ದೇವರು ಗದೆಯನ್ನ ಎತ್ತಿಕೊಂಡಾಗಲೇ ಅಂದರೆ ಅವರು ಎತ್ತಿದ್ದನ್ನ ನೋಡಿ ದ್ರೋಣಾದಯ ಪರಾದ್ರವನ್, ದ್ರೋಣ ಮುಂತಾದವರು ಎಲ್ಲರೂ ಓಡಿ ಹೋಗ್ಬಿಟ್ರಂತೆ. ದುರ್ಯೋಧನನ ಸಹೋದರನಾದ ಆ ಚಿತ್ರಸೇನ ರಥಾದ ಅವಪ್ಲುತಃ, ರಥದಿಂದ ಕೆಳಗೆ ಇಳಿದು ಯುದ್ಧಕ್ಕೆ ಅಂತ ಬರ್ತಾ ಇರುವಾಗ ತಸ್ಯ ಚಿತ್ರಸೇನಸ್ಯ ರಥಃ ಗದೆಯ ಸಂಚೂರ್ಣಿತಃ, ಭೀಮಸೇನ ದೇವರು ಆ ಚಿತ್ರಸೇನನ ರಥವನ್ನೇ ಗದೆಯಿಂದ ಪುಡಿ ಪುಡಿ ಮಾಡಿಬಿಡ್ತಾರೆ. ತಸ್ಯ ಚಿತ್ರಸೇನಸ್ಯ ಜೀವನೇನ ಕೌರವಾಃ ಉದ್ಧೃಷಿತಾಃ, ಚಿತ್ರಸೇನ ಬದುಕಿ ಉಳಿದಲ್ಲ, ಅವರು ಹೊಡೆಯುವಷ್ಟರಲ್ಲಿ ಚಿತ್ರಸೇನ ರಥದಿಂದ ಇಳಿದು ಬಿಟ್ಟ, ಅದರಿಂದ ಬಚಾವಾದ. ಅವನು ಬದುಕಿದ್ದನ್ನ ನೋಡಿ ಕೌರವರೆಲ್ಲ ಸಂತೋಷಪಟ್ರು ಅಂತ ಹೇಳ್ತಾ ಇದ್ದಾರೆ. ಭೀಷ್ಮಸ್ತು ಪಾಂಚಾಲಕ ರೂಷ ಛೇದಿಶ್ವಹನ್ ಸಹಸ್ರಾಣಿ ಚತುರ್ದಶೋಗ್ರಹ ರಥಪ್ರಬರ್ಹಾನ್ ಅತಿತಿಗ್ಮತೇಜ ವಿದ್ರಾವಯಾಮಾಸ ಪರಾನವೀನಿವ. ಉಗ್ರಹ, ಭಯಂಕರವಾಗಿ ಯುದ್ಧ ಮಾಡ್ತಾ ಇದ್ದ ಭೀಷ್ಮರು ಪಾಂಚಾಲ ಕರುಷ ಛೇದಿಷು ಮಧ್ಯೆ, ಪಾಂಚಾಲ ದೇಶ, ಕರುಷ, ಛೇದಿ ಈ ದೇಶದ ರಾಜರ ಮಧ್ಯದಲ್ಲಿ ಚತುರ್ದಶ ಸಹಸ್ರಾಣಿ ಅವರಿಗೆ ಸಂಬಂಧಪಟ್ಟ ಸೈನ್ಯ ಅದು. ಆ ಸೈನ್ಯದಲ್ಲಿ 14,000 ಸೈನಿಕರನ್ನು ಕೂಡ ಸಂಹಾರ ಮಾಡಿದ್ದಾರೆ ಭೀಷ್ಮರು. ಅತಿತಿಗ್ಮಂ ಅತ್ಯಂತಂ ಉಗ್ರಂ ತೇಜ ಸಾಮರ್ಥ್ಯಂ ಯಸ್ಯ, ಭಾರಿ ಭಯಂಕರವಾದ ಸಾಮರ್ಥ್ಯ ಭೀಮಸೇನ ದೇವರು, ಭೀಷ್ಮಾಚಾರ್ಯರದು. ಈ ರೀತಿಯಾಗಿ ಅನೇಕ ಪಾಂಡವರ ಸೈನ್ಯವನ್ನ ಸಂಹಾರ ಮಾಡಿದ್ದಾರೆ. ಭೀಷ್ಮ ಪರಾನನ್ಯಾನ್ ರಥಪ್ರಬಹಾನ್, ಅಂದರೆ ಅಷ್ಟು ಮಾತ್ರ ಅಲ್ಲ, ರಥಿಕ ಶ್ರೇಷ್ಠರು
ಅನೇಕ ಜನರ ಜೊತೆಗೆ ಯುದ್ಧ ಮಾಡುವವರನ್ನ, ಏಕಾಕಿಯಾಗಿ ಯುದ್ಧ ಮಾಡುವವರನ್ನ ರಥಿಕರು ಅಂತ ಕರೀತಾರೆ. ಅಂತಹ ರಥಿಕರಲ್ಲೂ ಶ್ರೇಷ್ಠರು. ಎಲ್ಲರನ್ನೂ ಕೂಡ ಓಡಿಸ್ತಾರೆ. ಹೇಗೆ ಮೇಷಾನ್ ವೃಕಃ ಇವ, ಆಡು ಕುರಿಗಳನ್ನೆಲ್ಲ ಹೇಗೆ ಒಂದು ನರಿ ಓಡಿಸ್ತದೋ ಅದೇ ರೀತಿಯಾಗಿ ಭೀಷ್ಮರು ಇವರೆಲ್ಲರನ್ನು ಕೂಡ ಓಡಿಸಿದರು ಹಾಗೆ ಅಂತ. ರಥಿಕ ಶ್ರೇಷ್ಠರನ್ನೆಲ್ಲ ಓಡಿಸಿದ್ದಾರೆ ಅಂತ. ವಿದ್ರಾವ್ಯ ಸರ್ವಾಮಪಿ ಪಾಂಡುಸೇನಾಂ ವಿಶ್ರಾವ್ಯ ಲೋಕೇಶು ಚ ಕೀರ್ತಿಮಾತ್ಮನಃ ಸೇನಾಮಪಾಕೃತ್ಯ ಯಯೋ ನಿಶಾಗಮೆ ಸಂಸ್ತೂಯಮಾನೋ ಧೃತರಾಷ್ಟ್ರಪುತ್ರೈಃ. ಭೀಷ್ಮಃ ಸರ್ವಾನ್ ಪಾಂಡವ ಸೇನಾಮಪಿ ವಿದ್ರಾವ್ಯ, ಎಲ್ಲ ಪಾಂಡವರ ಸೈನ್ಯವನ್ನು ಕೂಡ ಓಡಿಸಿದ್ದಾರೆ ಭೀಷ್ಮರು. ಕೀರ್ತಿಂಚ ಲೋಕೇಶು ವಿಶ್ರಾವ್ಯ, ಅವರು ಸೈನ್ಯವನ್ನು ಮಾತ್ರ ಓಡಿಸಿದ್ದಲ್ಲ, ಭೂಮಿಯಲ್ಲಿ ಒಳ್ಳೆ ಕೀರ್ತಿಯನ್ನು ಕೂಡ ಸ್ಥಾಪನೆ ಮಾಡಿ ಹೋಗಿದ್ದಾರೆ. ಸುಮಾರು 800 ವರ್ಷ ಹತ್ರ ಬರ್ತಾ ಇದೆ. ಅಂಥ ವಯಸ್ಸಿನಲ್ಲೂ ಕೂಡ ಅಂಥ ಒಂದು ಭಯಂಕರವಾದ ಯುದ್ಧವನ್ನು ಮಾಡಿ ಪಾಂಡವರ ಸೈನ್ಯವನ್ನೇ ವಾಪಸ್ ಕಳಿಸಬೇಕು ಅಂದ್ರೆ ಎಷ್ಟು ಸಾಮರ್ಥ್ಯ ಇರಬೇಕು ನೋಡಿ ಅದು ಅಂತ. ಅವರ ಕೀರ್ತಿಯು ಕೂಡ ವಿಸ್ತಾರ ಆಯಿತು ಅಂತ. ಇಷ್ಟಾದ ಮೇಲೆ ನಿಶಾಗಮೆ ಸೇನಾಂ ಅಪಹೃತ್ಯ, ಸಾಯಂಕಾಲ ಆಯಿತು, ಸೇನೆಯನ್ನು ಉಪಸಂಹಾರ ಮಾಡಿ ಹೋಗ್ತಾರೆ. ಧೃತರಾಷ್ಟ್ರ ಪುತ್ರೈಹಿ ಸಂಸ್ತೂಯಮಾನಃ, ದುರ್ಯೋಧನಾದಿಗಳು ಭೀಷ್ಮರನ್ನ ಕೊಂಡಾಡ್ತಾರಂತೆ. ಅಷ್ಟು ರಥಿಕರನ್ನ ಸಂಹಾರ ಮಾಡಿದಿರಿ, ಭಾರಿ ಆಯಿತು ಹಾಗೆ ಅಂತ ದುರ್ಯೋಧನಾದಿಗಳು ಭೀಷ್ಮರನ್ನ ಸ್ತೋತ್ರ ಮಾಡ್ತಾರೆ. ಈ ರೀತಿಯಾಗಿ ಶಿಬಿರದಲ್ಲಿ ಇದ್ದಾರೆ. ದ್ರೋಣೋ ವಿರಾಟಸ್ಯ ಪುರೋ ನಿಹತ್ಯ ಶಂಕಂ ಸುತಂ ತಸ್ಯ ವಿಜಿತ್ಯ ತಂ ಚ ವಿದ್ರಾವ್ಯ ಸೇನಾಮಪಿ ಪಾಂಡವಾನಾಂ ಯಯೋ ನದೀಜೇನ ಸಹೈವ ಹೃಷ್ಟಃ. ದ್ರೋಣಾಚಾರ್ಯರು ಕೂಡ ವಿರಾಟಸ್ಯ ಪುರಃ, ವಿರಾಟ ರಾಜನ ಎದುರುಗಡೆ, ತಸ್ಯ ಸುತಂ, ವಿರಾಟರಾಜನ ಮಗ ಶಂಖ ಅಂತ ಅವನನ್ನು ಸಂಹಾರ ಮಾಡಿ, ವಿರಾಟಂಚ ವಿಜಿತ್ಯ, ವಿರಾಟರಾಜನನ್ನು ಕೂಡ ಗೆದ್ದು, ಪಾಂಡವಾನಾಂ ಸೇನಾಮಪಿ ವಿದ್ರಾವ್ಯ, ಪಾಂಡವರ ಸೈನ್ಯವನ್ನು ಕೂಡ ಓಡಿಸಿ ಸಂತುಷ್ಟರಾಗಿ ಭೀಷ್ಮರಿಂದ ಕೂಡಿಕೊಂಡು ಅವರು ಕೂಡ ಶಿಬಿರಕ್ಕೆ ಹೋದರು. ಒಂದು ಕಡೆಯಿಂದ ಭೀಷ್ಮರ ಗೆಲುವಾದರೆ ಮತ್ತೊಂದು ಕಡೆಯಿಂದ ದ್ರೋಣಾಚಾರ್ಯರ ಗೆಲುವು ಕೂಡ ಅವತ್ತಿನ ದಿವಸ ಆಯಿತು ಅಂತ ಹೇಳ್ತಾರೆ. ಭೀಮಾರ್ಜುನಾವಪಿ ಶತ್ರುನ್ ನಿಹತ್ಯ ವಿದ್ರಾವ್ಯ ಸರ್ವಾಂಶ್ಚ ಯುಧಿ ಪ್ರವೀರಾನ್ ಯುಧಿಷ್ಠಿರೇನಾಪಹೃತೆ ಸ್ವಸೈನ್ಯೇ ಭೀತೇನ ಭೀಷ್ಮ ಶಿಬಿರಂ ಪ್ರಜಗ್ಮತುಃ. ಭೀಮಾರ್ಜುನರು ಕೂಡ ಶತ್ರುಗಳನ್ನೆಲ್ಲ ಸಂಹಾರ ಮಾಡಿ, ಯುಧಿ ಪ್ರವೀರಾನ್, ಯುದ್ಧದಲ್ಲಿ ಶ್ರೇಷ್ಠರಾದವರನ್ನು ಕೂಡ ಓಡಿಸಿ, ಭೀಷ್ಮಾತ್ ಭೀತೇನ, ಭೀಷ್ಮರಿಂದ ತುಂಬಾ ಹೆದರಿಕೆ ಆಯ್ತಂತೆ ಯುಧಿಷ್ಠಿರನಿಗೆ. ಆ ಭೀಷ್ಮರು ಮಾಡತಕ್ಕ ಯುದ್ಧವನ್ನು ನೋಡಿ ಯುಧಿಷ್ಠಿರ ಭಾರಿ ಹೆದರ್ಕೊಂಡ್ಬಿಟ್ಟ. ಹೆದರ್ಕೊಂಡು ಸ್ವಸ್ಯ ಸೈನ್ಯೇ ಹೃತೆ ಸತಿ ಶಿಬಿರಂ ಪ್ರಜಗ್ಮತುಃ, ಸೈನ್ಯವನ್ನೆಲ್ಲ ವಾಪಸ್ ತೆಗೆದುಕೊಂಡು ತನ್ನ ಶಿಬಿರಕ್ಕೆ ಪಾಂಡವರು ವಾಪಸ್ ಬರ್ತಾರೆ. ಯುಧಿಷ್ಠಿರ ಸೈನ್ಯವನ್ನು ಉಪಸಂಹಾರ ಮಾಡಿ ವಾಪಸ್ ಕರ್ಕೊಂಡು ಬರ್ತಾನೆ. ಯುಧಿಷ್ಠಿರೋ ಭೀಷ್ಮ ಪರಾಕ್ರಮೇಣ ಭೀತೋ ಭೀಷ್ಮಂ ಸ್ವವಧೋಪಾಯಮೇವ ಪ್ರಷ್ಟುಂ ಯಯೋ ನಿಶಿ ಕೃಷ್ಣೋ ಅನುಜಾಶ್ಚ ತಸ್ಯಾನ್ವಯುಸ್ತಂ ಸ ಪಿತಾಮಹೋ ಯತ್. ಭೀಷ್ಮಸ್ಯ ಪರಾಕ್ರಮೇಣ ಭೀತಃ ಯುಧಿಷ್ಠಿರ, ಭೀಷ್ಮರ ಆ ಪರಾಕ್ರಮವನ್ನು ನೋಡಿ ಯುಧಿಷ್ಠಿರ ಹೆದರ್ಕೋತಾನೆ. ಹೆದರ್ಕೊಂಡು ಸ್ವವಧ ಉಪಾಯಂ, ಆ ಭೀಷ್ಮರನ್ನ ಸಂಹಾರ ಮಾಡುವ ಉಪಾಯವನ್ನ ತಿಳ್ಕೋಬೇಕು ಅಂತ ಭೀಷ್ಮಮೇವ ಪ್ರಷ್ಟುಂ, ಭೀಷ್ಮರನ್ನೇ ಕೇಳೋಣ, ಅಜ್ಜ ನೀವು ಹೇಗೆ ಸಾಯ್ತೀರಿ ಅಂತ. ಹೇಗಿದೆ ನೋಡಿ, ಭೀಷ್ಮಮೇವ ಪ್ರಷ್ಟುಂ, ಭೀಷ್ಮರನ್ನೇ ಕೇಳೋಣ ಅಂತ ಹೇಳಿ ಭೀಷ್ಮರ ಶಿಬಿರಕ್ಕೆ ಹೋಗ್ತಾರೆ ಪಾಂಡವರು, ಕೃಷ್ಣ ಎಲ್ಲ. ಶ್ರೀಕೃಷ್ಣ ತಸ್ಯ ಯುಧಿಷ್ಠಿರಸ್ಯ ಅನುಜಾಂಶ್ಚ, ಯುಧಿಷ್ಠಿರನ ಅನುಜರು ಭೀಮ ಮುಂತಾದವರು ಎಲ್ಲರೂ ಕೂಡ ಆ ರಾತ್ರಿ ಶಿಬಿರಕ್ಕೆ ಹೋಗ್ತಾರೆ. ಇಲ್ಲಿ ಒಂದು ಪ್ರಶ್ನೆ, ನಾನು ಯುಧಿಷ್ಠಿರ ಶತ್ರು ಶಿಬಿರಂ ಪ್ರತಿ ಕಥಂ ಯಯೋ, ಶತ್ರುಗಳ ಶಿಬಿರಕ್ಕೆ ಯುಧಿಷ್ಠಿರ ಹೇಗೆ ಹೋಗಲು ಸಾಧ್ಯ ಆಯಿತು ಹಾಗೆಂದ್ರೆ ಅದಕ್ಕೆ ಕಾರಣ ಹೇಳ್ತಾರೆ. ಸಹ ಭೀಷ್ಮ ಯಸ್ಮಾತ್ ಪಿತಾಮಹ ಪಾಂಡವಾನ, ಪಾಂಡವರ ಪಿತಾಮಹರಾಗಿದ್ದಾರೆ ಭೀಷ್ಮರು. ಅದರಿಂದ ಶತ್ರುಗಳ ಕಡೆ ಇದ್ದು ಯುದ್ಧ ಮಾಡಿದರೂ ಕೂಡ ಪಾಂಡವರಿಗೆ ಪಿತಾಮಹರೇ ಆಗ್ಬೇಕು, ಅದರಿಂದ ಯಾವ ದೋಷವೂ ಇಲ್ಲ. ತಸ್ಮಾತ್ ಯಯೋ, ಅದರಿಂದ ಹೋದರು ಅಂತ ಹೇಳ್ತಾ ಇದ್ದಾರೆ. ಭೀಮಾರ್ಜುನೌ ಶಕ್ನುವಂತಾಪಿ ಸ್ಮ ನರ್ತೇನುಜ್ಞಾಂ ಹಂತುಮಿಮಂ ಸಮೈಚ್ಛತಾಂ ಪೂಜ್ಯೋ ಯತೋ ಭೀಷ್ಮ ಉದಾರ ಕರ್ಮ
ಕೃಷ್ಣೋಪ್ಯಯಾತೇನ ಹಿ ಪಾಂಡವಾರ್ತೆ. ಭೀಮಾರ್ಜುನೌ ಭೀಷ್ಮಂ ಹಂತುಂ ಶಕ್ನುವಂತು. ಯದ್ಯಪಿ ಭೀಮಸೇನ ದೇವರು ಮತ್ತು ಅರ್ಜುನ ಭೀಷ್ಮರನ್ನ ಕೊಲ್ಲೋದಕ್ಕೆ ಸಮರ್ಥರಾಗಿದ್ದರೂ ಕೂಡ ಅನುಜ್ಞಾಂ ಭೀಷ್ಮ ಅನುಜ್ಞಾಮೃತೆ ಇಮಂ ಹಂತುಂ ನ ಸಮೈಚ್ಛತ. ಭೀಷ್ಮರ ಅಪ್ಪಣೆ ಇಲ್ಲದೆ ಅವರನ್ನ ಸಂಹಾರ ಮಾಡಲಿಕ್ಕೆ ಇಚ್ಛೆ ಪಟ್ಟಿಲ್ಲವಂತೆ. ಯದ್ಯಪಿ ಭೀಮಾರ್ಜುನರು ಭೀಷ್ಮರನ್ನು ಕೊಲ್ಲಿಕ್ಕೆ ಸಮರ್ಥರಾಗಿದ್ದರೂ ಕೂಡ ಪಿತಾಮಹರಾದ್ದರಿಂದ ಅವರ ಅಪ್ಪಣೆ ಇಲ್ಲದೆ ಅವರನ್ನ ಕೊಲ್ಲಬಾರದು ಹಾಗೆ ಅಂತ ಇಚ್ಛೆ ಪಟ್ಟು ಅವರನ್ನ ಸಂಹಾರ ಮಾಡಲಿಲ್ಲ. ಯಾಕೆ? ಉದಾರ ಕರ್ಮ ಭೀಷ್ಮ ಪೂಜ್ಯ ಪಿತಾಮಹತ್ವ ಇತಿ ಶೇಷ. ಯಾಕೆ ಇಚ್ಛೆ ಪಟ್ಟಿಲ್ಲ ಅಂದ್ರೆ ಪಿತಾಮಹರಾದ ಕಾರಣದಿಂದ, ಪೂಜ್ಯರಾದ ಕಾರಣದಿಂದ ಭೀಷ್ಮರನ್ನ ಕೊಲ್ಲಿಕ್ಕೆ ಇಚ್ಛೆ ಪಟ್ಟಿಲ್ಲ, ಅವರ ಅನುಜ್ಞೆ ಇಲ್ಲದೆ ಕೊಲ್ಲಿಕ್ಕೆ ಇಚ್ಛೆ ಪಟ್ಟಿಲ್ಲ. ಅತಃ ನ ಸಮೈಚ್ಛತಾಂ ಇತಿ ಸಂಬಂಧ. ಶ್ರೀಕೃಷ್ಣ ಪಾಂಡವಾರ್ತೆ ತೇನ ಭೀಷ್ಮೇನಾಪಿ ಆಜ್ಞಾಂ ದಾಪಯಿತುಂ ಇತಿ ವಾಕ್ಯಶೇಷ. ಕೃಷ್ಣನು ಕೂಡ ಹೋದ ಅಂತ. ಪಾಂಡವರು, ಯುಧಿಷ್ಠಿರ ಮತ್ತು ಸಹೋದರರು ಎಲ್ಲ ಭೀಷ್ಮರ ಶಿಬಿರಕ್ಕೆ ಹೋಗ್ತಾರೆ, ಕೃಷ್ಣನು ಹೋದ ಅಂತ. ಯಾಕೆ? ಭೀಷ್ಮೇನಾಪಿ ಆಜ್ಞಾಂ ದಾಪಯಿತುಂ, ಭೀಷ್ಮರ ವತಿಯಿಂದ ಆಜ್ಞೆಯನ್ನು ಕೊಡೋದಕ್ಕೆ ಕೃಷ್ಣನು ಕೂಡ ಬಂದ ಅಂತ. ಅಂದ್ರೆ ಒಳಗಿದ್ದು ಕೃಷ್ಣ ಏನ್ ಮಾಡಿದ್ದು, ಭೀಷ್ಮರ ಒಳಗಿದ್ದು ತಾನು ಕೊಲ್ಲುವುದಕ್ಕೆ ಉಪಾಯವನ್ನ ಕೃಷ್ಣನೇ ಹೇಳಿದ್ದು ಅಂತ ಆ ರೀತಿಯಾದ ಒಂದು ಅರ್ಥ ಬರುತ್ತದೆ. ಪ್ರಾಪ್ಯಾನುಜ್ಞಾಂ ಭೀಷ್ಮತಸ್ತೆ ವಧಾಯ ಶಿಖಂಡಿನಂ ತದ್ವಚಸಾ ಅಗ್ರಯಾಯಿನಂ ಕೃತ್ವಾ ಪರೇದ್ಯುರ್ಯುಧಯೇ ವಿನಿರ್ಗತ ಭೀಷ್ಮಂ ಪುರಸ್ಕೃತ್ಯ ತಥಾ ಪರೇಪಿ. ತೇ ಪಾರ್ಥಾಃ ಭೀಷ್ಮತಃ, ಪಾಂಡವರ ಹತ್ರ ಹೋಗ್ತಾರೆ, ಭೀಷ್ಮರು ಕೂಡ ಆಜ್ಞೆಯನ್ನು ಕೊಡ್ತಾರೆ, ಆಯ್ತು ನನ್ನನ್ನು ಸಂಹಾರ ಮಾಡ್ರಿ ಹಾಗೆ ಅಂತ. ವದ ಅನುಜ್ಞಾಂ ಪ್ರಾಪ್ಯ ತದ್ವಚಸ, ಭೀಷ್ಮಸ್ಯ ವಚಸ ಶಿಖಂಡಿ ಮಮ ಮೃತ್ಯು. ಭೀಷ್ಮರು ಹೇಳ್ತಾರೆ, ನನ್ನ ಮೃತ್ಯು ಯಾರು? ಶಿಖಂಡಿ ಅಂತ. ವದ ಉಪಾಯ ಕೇಳಿದರಲ್ವಾ, ಅದಕ್ಕೆ ಹೇಳ್ತಾ ಇದ್ದಾರೆ, ಶಿಖಂಡಿಯಿಂದಲೇ ನನಗೆ ಮೃತ್ಯು. ಯಾಕೆ ಅಂತ ನೋಡಿದ್ದೀವಿ. ಶಿಖಂಡಿ ಅಂದರೆ ಯಾರು ಅಲ್ಲ, ಅವರ ಮಡದಿನೇ, ಪೂರ್ವಾಶ್ರಮದ ಮಡದಿನೇ, ಅಂಬಾ ಎನ್ನುವ ರೂಪದಿಂದ ಇದ್ರು. ತದನಂತರ ಶಿವನ ವರದಿಂದ ಶಿಖಂಡಿಯಾಗಿ ಹುಟ್ಟಿದ್ದಾರೆ. ಅಂತ ಶಿಖಂಡಿ ನನ್ನ ಮೃತ್ಯು ಅಂತ ಹೇಳ್ತಾರೆ. ಆ ವಾಕ್ಯವನ್ನು ಹೇಳಿದಾಗ ಶಿಖಂಡಿನಂ ಅಗ್ರಯಾಯಿನಂ ಪುರೋಗಂತಾರಂ ಕೃತ್ವ, ಆ ಶಿಖಂಡಿಯನ್ನೇ ಮುಂದೆ ಇಟ್ಟುಕೊಂಡು ಮಾರನೇ ದಿವಸ ಪರೇದ್ಯುಹು ವಿನಿರ್ಗತಾಹ, ಶಿಬಿರಕ್ಕೆ ವಾಪಸ್ ಬರ್ತಾರೆ. ಮಾರನೇ ದಿವಸ ಶಿಖಂಡಿಯನ್ನೇ ಮುಂದೆ ಇಟ್ಟುಕೊಂಡು ಪಾಂಡವರು ಯುದ್ಧಕ್ಕೆ ಅಂತ ಬರ್ತಾರೆ. ತಥಾ ಅಪರೇ ಕೌರವಾಹ ಅಪಿ ಭೀಷ್ಮಂ ಪುರಸ್ಕೃತ್ಯ ವಿನಿರ್ಗತಾಹ, ಕೌರವರ ಸೈನ್ಯವು ಕೂಡ ಭೀಷ್ಮರನ್ನ ಮುಂದೆ ಇಟ್ಟುಕೊಂಡು ಯುದ್ಧಕ್ಕೆ ಅಂತ ಬಂದರು ಮಾರನೇ ದಿವಸ. ಶಿಖಂಡಿನೋ ರಕ್ಷಕ ಫಲ್ಗುಣೋ ಭೂತ್ ಭೀಷ್ಮಸ್ಯ ದುಃಶಾಸನ ಆಸಚಾಗ್ರೇ ಅನ್ಯೇ ಚ ಸರ್ವೇ ಜುಗುಪುರ್ ಭೀಷ್ಮಮೇವ ನ್ಯವಾರಯನ್ ಭೀಮಸೇನಾದಯಸ್ತಾನ್. ಫಲ್ಗುಣಃ ಶಿಖಂಡಿನಃ ರಕ್ಷಕಃ ಅಭೂತ್. ಆ ಶಿಖಂಡಿ ಮುಂದೆ ಇಟ್ಟುಕೊಂಡು ಬಂದ ಅಂದ್ರೆ ಆ ಶಿಖಂಡಿಗೆ ರಕ್ಷಕರು ಬೇಕಲ್ಲ. ಹಾಗೆಂದ್ರೆ ಅರ್ಜುನನೇ ಶಿಖಂಡಿಗೆ ರಕ್ಷಕನಾಗಿ ಇದ್ದ ಹಾಗೆಂತ. ಈ ಕಡೆ ಭೀಷ್ಮರಿಗೆ ಅವರು ಮುಂದೆ ಇದ್ದಾರೆ, ಆ ಭೀಷ್ಮರಿಗೆ ರಕ್ಷಕನಾಗಿ ದುಶ್ಯಾಸನ ಇದ್ದ ಅಂತ ಹೇಳ್ತಾರೆ. ದುಶ್ಯಾಸನ ರಕ್ಷಕನಾಗಿ. ಅನ್ಯೇ ಸರ್ವೇ ಭೀಷ್ಮಮೇವ ಜುಗುಪು, ಉಳಿದವರೆಲ್ಲರೂ ಕೂಡ ಭೀಷ್ಮರನ್ನೇ ರಕ್ಷಣೆ ಮಾಡುವುದಕ್ಕಾಗಿ ಎಲ್ಲರೂ ಸುತ್ತ ಇದ್ದಾರೆ. ಭೀಮಸೇನಾದಯ, ಭೀಮಸೇನ ಮುಂತಾದವರು ಆ ಭೀಷ್ಮರ ಸುತ್ತ ರಕ್ಷಕರಾಗಿ ಯಾರಿದ್ದರಲ್ವಾ ಅವರನ್ನೆಲ್ಲ ನಿಲ್ಲಿಸ್ತಾರೆ. ಅಂದ್ರೆ ಭೀಷ್ಮರ ಜೊತೆಗೆ ರಕ್ಷಕರಾಗಿ ಆಗದಂತೆ ಭೀಮಸೇನ ಮುಂತಾದವರು ಅವರನ್ನೆಲ್ಲ ನಿಲ್ಲಿಸ್ತಾರೆ ಹಾಗೆಂತ. ಈ ರೀತಿಯಾಗಿ ಅವತ್ತಿನ ದಿವಸ ಮುಂದೆ ಯುದ್ಧ ನಡೀತಾ ಇದೆ. ಅದೇನಾಯ್ತು ಅದನ್ನು ಮತ್ತೆ ನೋಡೋಣ. ಶ್ರೀಮಧ್ವಾಂತರ್ಗತ ಶ್ರೀಕೃಷ್ಣ ಅರ್ಪಣಮಸ್ತು. ಶ್ರೀ ಹರೇ ನಮಃ.